ಲೋಕಸಭೆ ಚುನಾವಣೆಯನ್ನ ಗೆಲ್ಲೋಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭೆ ಕೈ ಟಿಕೆಟ್ ಯಾರಿಗೆ ಅನ್ನುವಂತ ಪ್ರಶ್ನೆ. ಎರಡೂ ಕ್ಷೇತ್ರದಲ್ಲಿ ಲಿಂಗಾಯತ ಅಭ್ಯರ್ಥಿ ಕಣಕ್ಕಿಳಿಸುತ್ತ ಕಾಂಗ್ರೆಸ್ ಅನ್ನುವಂತ ಚರ್ಚೆ ಕೂಡ ಜೋರಾಗ್ತಾ ಇದೆ. ನೋಡಿ, ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕೈ ಟಿಕೆಟ್ ಯಾರಿಗೆ ಅನ್ನುವಂತ ಪ್ರಶ್ನೆ ಜೋರಾಗಿ ನಡೀತಾ ಇದೆ. ಎರಡು ಕ್ಷೇತ್ರದಲ್ಲೂ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬಿಡ್ತಾರ ಕಾಂಗ್ರೆಸ್ನವರು. ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಟಿಕೆಟ್ನ ಫೈಟ್. ಬಿಜೆಪಿ ಅಂತೆ ಕೈ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚಿಸಿದಂತ ಅಭ್ಯರ್ಥಿಗಳೇ ಅಂತಿಮ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರ ನಡುವೆ ಟಿಕೆಟ್ ಪೈಪೋಟಿ ನಡೀತಾ ಇದೆ. ಒಂದು ಮೃಣಾಲ್ ಹೆಬ್ಬಾಳ್ಕರ್, ಡಾಕ್ಟರ್ ಗಿರೀಶ್ ಸೋನವಾಲಕರ ಮಧ್ಯ ಫೈಟ್ ಇದೆ. ಚಿಕ್ಕೋಡಿ ಲೋಕಸಭೆಗೆ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹೆಸರು ಕೂಡ ಶಿಫಾರಸು ಆಗಿದೆ. ಆದರೆ ಲೋಕಸಭೆಗೆ ಸ್ಪರ್ಧಿಸಲ್ಲ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಹೇಳ್ಬಿಟ್ಟಿದ್ದಾರೆ. ರಾಜ್ಯದಿಂದ ಹೈಕಮಾಂಡ್ ಅಂಗಳಕ್ಕೆ ಅಭ್ಯರ್ಥಿಗಳ ಪಟ್ಟಿ ಶಿಫ್ಟ್ ಆಗ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭೆಯಲ್ಲಿ ಗ್ಯಾರಂಟಿ ಜೊತೆಗೆ ಜಾತಿ ಅಸ್ತ್ರ ಕೂಡ ಪ್ರಯೋಗ ಆಗ್ತಾ ಇದೆ. ವೈಯಕ್ತಿಕ ವರ್ಚಸ್ಸು ಹೊಂದಿರುವಂತಹ ಅಭ್ಯರ್ಥಿಗಳನ್ನೇ ಅಖಾಡಕ್ಕೆ ಇಳಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಬೆಳಗಾವಿ ಮತ್ತು ಚಿಕ್ಕೋಡಿ ನಾಯಕರುಗಳು ಜಾಸ್ತಿ ಜನ ಇದ್ದಾರೆ. ಬಟ್ ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಬಣ ಬಡಿದಾಟ ಅನ್ನೋದು ಕೂಡ ಅಲ್ಲಿ ಸಹಜವಾಗೇ ಇದೆ. ಯಾರ ಮಾತು ನಡೆಯುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸೊ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರನ್ನ ಚುನಾವಣೆಗೆ ನಿಲ್ಲಿಸ್ತಾರೆ, ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಬಿಜೆಪಿ ಅಂತೆ ಕಾಂಗ್ರೆಸ್ ಕೂಡ ಲಿಂಗಾಯತ ಅಭ್ಯರ್ಥಿಗಳನ್ನೇ ಅಖಾಡಕ್ಕೆ ಇಳಿಸ್ಬೇಕು ಅಂತ ಸದ್ಯಕ್ಕೆ ಸ್ಕೆಚ್ ಹಾಕೊಂಡು ಕೂತಿದೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನೋಡಿ, ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಪ್ರಕಾಶ್ ಹುಕ್ಕೇರಿ ಅವರೇ ಹೇಳಿಬಿಟ್ರು, ಇಲ್ಲ ನಿಲ್ಲಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅನ್ನೋದನ್ನ ಹೇಳಿದರು. ಹಾಗಾಗಿ ಏನಾಗುತ್ತೆ, ಯಾರನ್ನ ನಿಲ್ಲಿಸ್ತಾರೆ, ಯಾರ ಬಗ್ಗೆ ಹೆಚ್ಚಿನ ಒಲವಿದೆ, ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾರನ್ನ ಸೂಚಿಸ್ತಾರೋ ಅವರ ಹೆಸರೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತು ನಡೆಯುತ್ತೆ ಅನ್ನೋದು ಕೂಡ ಇದೆ. ಅದು ರಾಜಕೀಯದಲ್ಲಿ. ಬಟ್ ರಾಷ್ಟ್ರ ರಾಜಕಾರಣ ಅಂತ ಬಂದಾಗ ಅಂದರೆ ಹೈಕಮಾಂಡ್ ಯಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಅವರ ಬಗ್ಗೆ ಕಾರ್ಯಕರ್ತರು ಕೂಡ ಉತ್ಸುಕರಾಗಿದ್ದಾರೆ ಅನ್ನೋದನ್ನ ಒಂದು ಮೂಲಗಳು ಹೇಳುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಮತ್ತೆ ಅದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತೆ. ಶ್ರೀಧರ್, ಬೆಳಗಾವಿ, ಚಿಕ್ಕೋಡಿ ಲೋಕಸಭೆ ಅನ್ನುವಂಥ ವಿಚಾರ ಬಂದಾಗ ಈಗ ಆಕಾಂಕ್ಷಿತರು ಜಾಸ್ತಿ ಜನ ಇದ್ದಾರೆ. ನಮ್ಮವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ಬಣ ಬಡಿದಾಟವೂ ಕೂಡ ಇದೆ. ಎಲ್ಲದರ ಜೊತೆಗೆ ಈ ಬಿಜೆಪಿಗೆ ಟಕ್ಕರ್ ಕೊಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು, ಯಾರ ಮಾತು ನಡಿಬಹುದು? ಇತಿ ಲೋಕಸಭೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಒಂದು ಭರ್ಜರಿ ರಣತಂತ್ರ ರೂಪಿಸದ ಅಂತ ಹೇಳ್ಬೋದು. ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕಾಂಗ್ರೆಸ್ ಅಂತ ಸಿದ್ಧತೆ ಮಾಡ್ಕೋತಾ ಇದೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಲೋಕಸಭೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಚಿಕ್ಕೋಡಿ ಲೋಕಸಭೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ಗಾಗಿ ಇದ್ದಂತ ಪೈಪೋಟಿ ಹಂತನೇ ಇದೆ. ಅದು ಈಗ ಅಂತಿಮ ಘಟ್ಟಕ್ಕೆ ಹೋಗಿ ತಲುಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಯಾ ಒಂದು ಲೋಕಸಭೆಯಿಂದ ಆಕಾಂಕ್ಷಿಗಳ ಪಟ್ಟಿಯನ್ನ ರಾಜ್ಯದ ವರಿಷ್ಠರ ಮುಂದೆ ಕಳಿಸಲಾಗಿತ್ತು. ಈಗ ರಾಜ್ಯದ ವರಿಷ್ಠರಿಂದ ಒಂದು ಆಕಾಂಕ್ಷಿಗಳ ಪಟ್ಟಿ ಏನಿದೆ ಅದು ಹೈಕಮಾಂಡ್ ನಗರಕ್ಕೆ ಶಿಫ್ಟ್ ಆಗಿದೆ. ಬೆಳಗಾವಿ ಲೋಕಸಭೆಗೆ ಇಬ್ಬರ ಹೆಸರು ಈಗ ಏನು ಕೇಳಿ ಬರ್ತದೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು. ಒಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಮತ್ತೊಂದು ಡಾಕ್ಟರ್ ಗಿರೀಶ್ ಸೋನವಾಲ್ಕರ್. ಅಂದ್ರೆ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುವಂತ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಅಥವಾ ಲಿಂಗಾಯತ್ ರೆಡ್ಡಿ ಲಿಂಗಾಯತ್ ಅಂತ ಹೇಳಿ ಆ ಒಂದು ಸಮುದಾಯವನ್ನು ಪ್ರತಿನಿಧಿಸುವಂತ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಅವರ ಹೆಸರು ಬೆಳಗಾವಿ ಲೋಕಸಭೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಟಿಕೆಟ್ ಕೊಡಿಸೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿದ್ದೆ. ಆದರೆ ಖಂಡಿತವಾಗಿ ಅವ್ರ ಪುತ್ರನ ಟಿಕೆಟ್ ಸಿಗುತ್ತೆ ಅನ್ನೋಂತ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಅದೇ ಗಿರೀಶ್ ಸೋನವಾಲ್ಕರ್ ಏನಂದ್ರೆ ಅವರು ಸಚಿವ ಎಚ್ ಕೆ ಪಾಟೀಲ್ ಅವರ ಒಂದು ಸಂಬಂಧಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ಅವ್ರಿಗೂ ಕೂಡ ಟಿಕೆಟ್ ಸಿಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ. ಮತ್ತೊಂದ್ ಕಡೆ ಚಿಕ್ಕೋಡಿ ಲೋಕಸಭೆಗೆ ವಿಶೇಷವಾಗಿ ಏನಂದ್ರೆ ಕುರುಬ ಸಮುದಾಯ ಕೊಡ್ಬೇಕು ಅನ್ನೋಂತ ಚರ್ಚೆ ಆರಂಭದಲ್ಲಿ ಇತ್ತು. ಆದ್ರೆ ಈಗ ಕೊನೆ ಹಂತದಲ್ಲಿ ಆ ಒಂದು ಲೆಕ್ಕಾಚಾರ ಬದಲಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಕಾಂಗ್ರೆಸ್ MLC ಆದಂತ ಪ್ರಕಾಶ್ ಇಕ್ಕೇರಿ ಅವರ ಹೆಸರನ್ನ ಶಿಫಾರಸ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಕಾಶ್ ಇಕ್ಕೇರಿ ಕೂಡ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅದು ಪ್ರಕಾಶ್ ಇಕ್ಕೇರಿ ತಮ್ಮದೇ ಆದಂತ ಒಂದು ಏನು ಡೆವಲಪ್ಮೆಂಟ್ ಕಾರ್ಯಗಳಿಂದ ಅವರು ಗುರುತಿಸಿಕೊಂಡವರು. ಈ ಹಿಂದೆ ಬೆಳಗಾವಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಲೋಕಸಭೆ ಸಂಸದರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. ಪ್ರಕಾಶ್ ಇಕ್ಕೇರಿ ಅವರ ಹೆಸರನ್ನ ಈಗ ಶಿಫಾರಸ್ ಮಾಡಲಾಗಿದೆ. ಆದ್ರೆ ಇತ್ತೀಚೆಗೆ ಅಷ್ಟೇ ಪ್ರಕಾಶ್ ಇಕ್ಕೇರಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ಈಗಾಗಲೇ ಶಿಕ್ಷಕರ ಮತಕ್ಷೇತ್ರದಿಂದ ಗೆದ್ದು ಬಂದಿದ್ದೇನೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ನಾನು ಸ್ಪರ್ಧಿಸೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಪ್ರಕಾಶ್ ಇಕ್ಕೇರಿ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕು ನೀತಿ, ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆಗೆ ಲಿಂಗಾಯತ್ ಅಭ್ಯರ್ಥಿನೇ ಕಣಕ್ಕೆ ಇಳಿಸ್ತಾ ಇದೆ ಕಾಂಗ್ರೆಸ್ ಅನ್ನೋದು ಒಂದು ಇಲ್ಲಿ ಗೊತ್ತಾಗ್ತಾ ಇದೆ. ಎರಡನೇ ವಿಚಾರ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಪ್ರಕಾಶ್ ಇಕ್ಕೇರಿ ಹೆಸರಿಗೆ ಹೇಳಿರ್ತಕ್ಕಂಥ ನೋಡೋದಾದ್ರೆ ಒಂದ್ ವೇಳೆ ನಿಜವಾಗಿಯೂ ಪ್ರಕಾಶ್ ಇಕ್ಕೇರಿ ಚುನಾವಣಾ ಅಖಾಡಕ್ಕೆ ಸ್ಪರ್ಧಿಸ್ತಾರ ಅಥವಾ ಕೊನೆ ಹಂತದಲ್ಲಿ ಏನಾದ್ರು ಕಾಂಗ್ರೆಸ್ ಆಪರೇಷನ್ ಹಸ್ತ ಏನಾದ್ರು ಮಾಡುತ್ತಾ? ಯಾಕಂದ್ರೆ ಬಿಜೆಪಿಯಲ್ಲಿ ಇಬ್ಬರು ಟಿಕೆಟ್ ಆಕಾಂಕ್ಷಿ ಹೇಳಿದ್ದಾರೆ. ಹಾಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು 2ನೇ ಅವಧಿಗೆ ಟಿಕೆಟ್ ಕೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಮಾಜಿ ಸಂಸದ ರಮೇಶ್ ಕತ್ತಿ ಕೂಡ ಚಿಕ್ಕೋಡಿ ಲೋಕಸಭೆ ಅಥವಾ ಬೆಳಗಾವಿ ಲೋಕಸಭೆಯಿಂದ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಈ ಪ್ರಕಾಶ್ ಇಕ್ಕೇರಿ ಹೆಸರನ್ನ ಇಲ್ಲಿ ಏನಾದ್ರು ಶಿಫಾರಸ್ ಮಾಡಲಾಗಿದೆ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಲೋಕಸಭೆಗೆ ಬಂದ್ರೆ ಬೆಳಗಾವಿ ಲೋಕಸಭೆ ಸತತ 5 ಬಾರಿ ಬಿಜೆಪಿ ಗೆದ್ದು ಬೀಗಿದೆ. ಬಿಜೆಪಿ ಭದ್ರಕೋಟೆ ಆಗಿದ್ರು ಕೂಡ ಇಲ್ಲಿ ಪಂಚಮಸಾಲಿ ಸಮುದಾಯದ ಲಿಂಗಾಯತ್ ಸಮುದಾಯದ ಮತಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಲಿಂಗಾಯತ್ ಅಭ್ಯರ್ಥಿಗಳನ್ನ ಕನೆಕ್ಟ್ ಇಳಿಸುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಏನೇ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಯಾರನ್ನ ಸೂಚಿಸ್ತಾರೋ ಅದೇ ಅಭ್ಯರ್ಥಿಗಳಿಗೆ ಇಲ್ಲಿ ಟಿಕೆಟ್ ಸಿಗೋದು ನಿಶ್ಚಿತ ನೀತಿ. ಧನ್ಯವಾದ ಶ್ರೀದತ್ತ, ತಮ್ಮ ಡೀಟೇಲ್ಸ್ಗಾಗಿ.